ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಸಹ ಭಾಳ ಚೆನ್ನಾಗಿದ್ದೀವಿ ರೀ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿರಿ. ಹಾಗೆ ಮರ್ಯಾದೆ ಒಂದು ಲೈಕ್ ಮಾಡಿರಿ. ಲೈಕ್ ಮಾಡ್ತೀರಲ್ವಾ? ಓಕೆ, ಸ್ಟಾರ್ಟ್ ಮಾಡೋಣ ಬರ್ರಿ. ಈ ದಿನ ಬೆಳಗಿನ ಜಾವ ಎದ್ದಿದ್ದೀನಿ ರೀ. ಎದ್ದು ಪ್ರೇಯರ್ ಮಾಡಿ ಹಿಂಗೆ ಚೇರ್ ಮೇಲೆ ಕುಂತ್ಕೊಂಡಿದ್ದೀನಿ. ಅಷ್ಟರಲ್ಲೇ ನನ್ನ ಸಣ್ಣ ಮುದ್ದು ಮಗಳು ಎದ್ದಿದ್ದಾಳೆ. ಅಮ್ಮ 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 ಅನ್ನೋಕ್ಕಿಲ್ಲ ನನ್ನ ಮಗಳ ತಾಗಿನ ಕೂತ್ಕೊಂಡು ಏನಮ್ಮ ಅಂತಂದರೆ ನಾನು ಎತ್ಕೊಮ್ಮ ಅಂತಂದರೆ ಸರಿ ಅಮ್ಮ ಡ್ರೆಸ್ ತೊಗೊಂಡು ಡ್ರೆಸ್ ಹಾಕ್ತೀನಿ ಅಂತೇಳಿ ನಾನು ಡ್ರೆಸ್ ಹಾಕಿ ಎತ್ಕೊಂಡು ಕುಂತಿದ್ದೀನಿ ರೀ. ಫಸ್ಟ್ ತಾನೊಂದು ಮುದ್ದು ಕೊಟ್ಲು ನನಗೆ. ಆಮೇಲೆ ಅದು ರೆಕಾರ್ಡ್ ಆಗಿಲ್ಲ ರೀ. ಆಮೇಲೆ ನಾನು ಕೊಡ್ತಿದ್ದೀನಿ. ಬಟ್ ನನ್ನ ಮಗಳನ್ನ ಎತ್ಕೊಂಡಂಗಿಲ್ಲ. ನನಗೆ ಒಂದೇ ಅನಿಸ್ತೈತೆ, ಈ ಏಜ್ಗೆ ತಾಯಿ ಬಿಟ್ಟು ಮಕ್ಕಳಿಂದ ದೂರ ಇರೋದು ಒಳ್ಳೆಯದಲ್ಲ ಅಂತ. ನಮ್ಮ ಕಾರುಣ್ಯ ರೀ ಕಂಪ್ಲೀಟ್ 3 ಇಯರ್ಸ್ ತುಂಬವರೆಗೆ ನನ್ನ ಮಗಳನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗಿದ್ದಿಲ್ಲ ರೀ. ಈ ಚಿಕ್ಕ ಮಗಳು ರೀ 1 ಇಯರ್ ಕಂಪ್ಲೀಟಾಗಿ ಒಂದು ಮಂತ್ ಆಗಿತ್ತು ಅಷ್ಟೇ. ಆವಾಗೇ ನಾನು ಮಗಳನ್ನ ಬಿಟ್ಟು ಕೆಲ್ಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಪ್ರತಿದಿನ ನನಗೆ ಇವತ್ತಿಗೂ ಅನ್ನಿಸ್ತೈತೆ ರೀ, ನನ್ನ ಮಗಳನ್ನ ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಲ್ಲ, ಇವಾಗ ನನ್ನ ಮಗಳಿಗೆ ನನ್ನ ಅವಶ್ಯಕತೆ ಇದೀನಲ್ಲ, ಅಯ್ಯೋ ಇಷ್ಟು ಕಷ್ಟ ಆಯ್ತಲ್ಲ. ಮಗಳು ಬೇಕಂದರೆ ಕೆಲಸ ಬಿಡಬೇಕು, ಕೆಲಸ ಬೇಕಂದರೆ ಮಗಳನ್ನ ಬಿಡಬೇಕು. ಇವರಿಬ್ಬರು ಬೇಕಂತಂದರೆ ಕಷ್ಟ ಆಗ್ತೈತೆ. ಒಂದು ಬೇಕಂದ್ರೆ ಒಂದು ಬಿಟ್ಕೋಬೇಕು. ಹಂಗೆ ನಾನು ಕೆಲ್ಸಕ್ಕೆ ಹೋಗಿ ಬರೋವರಿಗೆ ಅತ್ತಿ ತಾಗ ಸ್ವಲ್ಪ ಹೊತ್ತು, ತಂಗಿ ತಾಗ ಸ್ವಲ್ಪ ಹೊತ್ತು, ಅಮ್ಮನವ್ರ ಮನೆಯಾಗ ಸ್ವಲ್ಪ ಹೊತ್ತು, ಎದುರು ಮನೆಯವ್ರ ಮನೆಗೆ ಅಮೃತ ಅವ್ರ ಮನೆಯಲ್ಲಿ ಸ್ವಲ್ಪ ಹೊತ್ತು, ಹಿಂಗೆ ಟೈಮ್ ಸ್ಪೆಂಡ್ ಮಾಡಿಬಿಡ್ತಾಳೆ ರೀ. ನಮ್ಮ ಸೃಷ್ಟಿ ರೀ, ನಾನು ನಮ್ಮ ಯಜಮಾನ್ರಿದ್ರೆ ನಮ್ಮನ್ನ ಬಿಟ್ಟೇ ಹೋಗಲ್ಲ ರೀ ನಮ್ಮ ಮಗಳು. ನನ್ನ ದೊಡ್ಡ ಮಗಳು ಹಂಗೇನಿಲ್ಲ ರೀ. ನಾವಿದ್ದರೆ ಏನು, ನಾವಿಲ್ಲಂದರೆ ಏನು, ತನ್ನ ಮನೆಯಲ್ಲೇ ಇರೋದಿಲ್ಲ. ನಮ್ಮ ಸಣ್ಣ ಮಗಳು ನಾವಿದ್ದೀವಂದರೆ ಮನೆ ಹೊಸ್ತಲು ದಾಟಿ ಹೊರಗೆ ಹೋಗೋದೇ ಇಲ್ಲ ರೀ. ಅಷ್ಟು ನಾವಂದರೆ ಇಷ್ಟ. ಅಲ್ಲೇ ನಾವು ಅರ್ಥ ಮಾಡ್ಕೋಬೇಕು ನನ್ನ ಮಗಳು ಎಷ್ಟು ನಮ್ಮನ್ನು ಮಿಸ್ ಮಾಡ್ಕೊತ ಇದ್ದಾಳೆ ಅಂತ. ಬಟ್ ಸ್ವಲ್ಪ ದಿನವೇ ಅಲ್ಲ ಅನ್ನೋ ಆಲೋಚನೆ ನನಗೆ. ಬಟ್ ಸ್ವಲ್ಪ ದಿನ ಆದಮೇಲೇನೂ ನನ್ನ ಮಗಳು ಮತ್ತೆ ಇಷ್ಟೇ ಇರೋಲ್ಲಲ್ಲ, ದೊಡ್ಡವಳಾಗ್ಬಿಡ್ತಾಳ ಸ್ವಲ್ಪ. ಇವಾಗ ಹೋಲಿಸಿದ್ರೆ ಅವಾಗ ತಗೊಂಡು ಏನು ಮಾಡೋದೈತೆ. ನನಗೆ ನಿಜ ರೀ, ವಾರದಾಗ 1-2-3 ಸಲ ನನಗೆ ಹಿಂಗೆ ಆಲೋಚನೆ ಬರ್ತೈತೆ. ಬಟ್ ಬಂದಾಗ ಯಾರಿಗೂ ಹೇಳ್ಕೊಳಂಗಿಲ್ಲ. ಹೇಳ್ಕೊಂಡ್ರೆ ನಮ್ಮ ಯಜಮಾನ್ರು ಸರಿ ಕೆಲಸ ಬಿಡು ಅಂತ ಹೇಳ್ತಾರೆ. ಇವಾಗ ನಾನು ಕೆಲಸ ಬಿಟ್ಟು ಮನೆಗೆ ಇದ್ದೀನಂದರೆ ನಮ್ಮ ಯಜಮಾನ್ರಿಗೆ ಕಷ್ಟ ಆಗ್ತೈತೆ. ನಮ್ಮ ಯಜಮಾನ್ರಂತೂ ಹೇಳ್ಕೊಳಲ್ಲ. ಕಷ್ಟ ಎಷ್ಟಿದ್ರೂ ಅವ್ರು ಹೇಳ್ಕೊಳೋದೇ ಇಲ್ಲ. ಏನೋ ಹೇಳ್ಕೊಂಡ್ರೆ ಯಾವಾಗೋ ಒಂದ್ಸರಿ ಹೇಳ್ಕೊತಾರೆ ಅಷ್ಟೇ ಹೊರತಾಗ ಅವ್ರು ಹೇಳ್ಕೊಳೋದೇ ಇಲ್ಲ ರೀ. ಇನ್ನು ಅವ್ರ ಸಲುವಾಗನ ನಾನು ಹೋಗಬೇಕು. ಯಾಕೆಂದರೆ ನಮ್ಮ ಯಜಮಾನ್ರು ನಿಜ ರೀ, ಒಂದು ಟೈಮಲ್ಲಿ ಭಾಳ ಚೆನ್ನಾಗಿ ನೋಡ್ಕೊಂಡಾರ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈಗ ಅವರು ಕಷ್ಟದಾಗಿದ್ದಾರೆ. ಈಗ ನಾನು ಅವ್ರಿಗೆ ಹೆಲ್ಪ್ ಮಾಡಬೇಕು, ಹೌದಿಲ್ಲ ರೀ. ಮದುವೆಯಲ್ಲಿ ನಾವೊಂದು ಪ್ರಾಮಿಸ್ ಮಾಡಿರ್ತೀವಿ, ಕಷ್ಟದಲ್ಲಾಗಲಿ ಜೊತೆ ಇರ್ತೀವಿ, ಸಂತೋಷದಾಗ ಜೊತೆ ಇರ್ತೀವಿ, ದುಃಖದಲ್ಲಿ ಜೊತೆ ಇರ್ತೀವಿ, ಮರಣ ಬರೋವರೆಗೆ ನಾವು ಜೊತೆನೇ ಇರ್ತೀವಿ ಅಂಥೇಳಿ ಪ್ರಾಮಿಸ್ ಮಾಡಿರ್ತೀವಿ. ಆ ಪ್ರಾಮಿಸನ್ನು ಸ್ವಲ್ಪ ನೆನ್ಪು ಮಾಡ್ಕೋಬೇಕು, ಹೌದಿಲ್ಲ. ನಿಜ ರೀ, ನಮ್ಮ ಯಜಮಾನ್ರು ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರು. ಇವಾಗಲೂ ನೋಡ್ಕೊತಾರೆ, ಇಲ್ಲ ಅಂದಿಲ್ಲ. ಅವಾಗೇ ಬೇರೆ ಕೆಲಸ ಮಾಡ್ತಿದ್ರು. ಅವಾಗ ಭಾಳ ಚೆನ್ನಾಗಿ ದುಡಿಮೆನೂ ಚೆನ್ನಾಗಿತ್ತು, ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ. ಸ್ವಲ್ಪ ಅವ್ರ ಕಾಲು ಪ್ರಾಬ್ಲಮ್ ಬಂದ್ಬಿಡ್ತು ರೀ. ಕಾಲಿಂದು ಎಮ್ಕೆ ಎಲ್ಲ ಸೀಳಿ ಡ್ಯಾಮೇಜ್ ಆಗಿತ್ತು. ಆವಾಗಿಂದ ಸ್ವಲ್ಪ ಕೆಲಸವನ್ನು ಬಿಟ್ಟು ಇವಾಗ ಆಟೋ ಹಾಕ್ತಿದ್ದಾರೆ. ಆದರೂ ನಮ್ಮ ಯಜಮಾನ್ ಆಟೋ ಹಾಕ್ತಿದ್ರು ಪ್ರತಿದಿನ ನನ್ನ ನೆನೆಸ್ಕೊಂತಾರೆ, ಮಕ್ಕಳನ್ನ ಬಿಟ್ಟು ಹೋಗ್ತಿದ್ದೀನಿ ಅಲ್ಲ ಅಂತ. ಬಟ್ ಅವ್ರು ಅನ್ಕೊಂಡು ಸ್ವಲ್ಪ ದಿನವೇ, ಆಮೇಲೆ ನಾನು ಮನೆಗಿರ್ಬೇಕಂತಲೇ ಆಸೆ ಇದೆ. ನನಗೆ ನೋಡಿದ್ರೆ ಮನೆಗಿರೋ ಆಸೆ ಇಲ್ಲ. ಇವಾಗಿರ್ಬೇಕನ್ನೋ ಆಸೆ ಐತೆ. ಆದರೆ ನಮ್ಮ ಯಜಮಾನ್ರು ಬಿಟ್ಬಿಡು ಅಂತಾರೆ, ನಾನು ಮಾತ್ರ ಹೇಳೋದೇ ಇಲ್ಲ. ಇವತ್ತು ವೀಡಿಯೋದಾಗ ಹೇಳ್ತಿದ್ದೀನಿ. ನಮ್ಮ ಯಜಮಾನ್ರು ಈ ವಿಡಿಯೋ ನೋಡಿದಾಗ ಏನಂತಾರೋ ಗೊತ್ತಿಲ್ಲ. ಆದರೆ ಹೇಳಿದ್ರೂ ಸ್ವಲ್ಪ ನಮ್ಮ ಸಾಲ ತೀರೋವರೆಗಂತೂ ನಾನು ಕೆಲ್ಸಕ್ಕಂತ ಹೋಗೋದಂತೂ ಗ್ಯಾರಂಟಿ. ಸರಿ ಬರ್ರಿ, ಈ ದಿನ ವ್ಲಾಗ್ ಬಂದುಬಿಟ್ಟು ರೀ. ಬೆಳಿಗ್ಗೆ ಎದ್ದಿದ್ದೀನಿ, ಮಗಳ ಕಡೆ ಸ್ವಲ್ಪ ಹೊತ್ತು ಮಾತಾಡಿದ್ದೀನಿ. ಇನ್ನು ಒಳಗಡೆ ಶೇಂಗಾ ಬೀಜ ಎಲ್ಲ ಹುರಿದು ಪಡ್ಡು ಹಾಕೋಣ ಅಂತೇಳಿ ಶೇಂಗಾ ಬೀಜ ಹುರಿದಿದ್ದೀನಿ ರೀ. ನೆಕ್ಸ್ಟು ಟೊಮಟೊ ಹಣ್ಣು, ಹಸಿಮೆಣಸಿನಕಾಯಿ ಉರಿಯೋಕೆ ಇಟ್ಟು ಹೊರಗಡೆ ಹೋಗಿ ಸ್ವಲ್ಪ ಕಸ ಬಳ್ಕೊಂಡಿದ್ದೀನಿ ರೀ. ಮಳೆ ಬಂದುಬಿಟ್ಟಿದೆ ರಾತ್ರಿ ಎಲ್ಲ. ಸ್ವಲ್ಪ ನೆಲ ಎಲ್ಲ ಕ್ಲೀನಾಗಿದೆ.
ಇನ್ನೊಂದೇನೆಂದರೆ ಮಳೆ ಬಂದಾಗ ಹೊರಗಡೆ ಕಸನೇ ಹೋಗೋದಿಲ್ಲ. ಅದಕ್ಕೆ ಸ್ವಲ್ಪ ನೈಸ್ ಪರಕೆ ತೊಗೊಂಡು ಕಸ ಎಲ್ಲ ಗೂಡಿಸಿ ತೆಗ್ದು ಹಾಕಿ, ಇನ್ನು ಹೊರಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಪಾಟಣಿಕೆ ಎಲ್ಲ ಕಟ್ಟೆ ಎಲ್ಲ ಒರೆಸ್ಕೊಂಡಿದ್ದೀನಿ ರೀ. ಯಾಕೆಂದರೆ ಅಲ್ಲಿ ರೊಚ್ಚಂಗೆ ಇದ್ದರೆ ಅದನ್ನು ಮನೆಗೆ ತುಳ್ಕೊಂಬಂದರೆ ಮನೆಯೆಲ್ಲ ರಜ್ಜು ಒಂಥರ ಗಲೀಜು ಅನ್ನಿಸ್ತದೆ. ಅದಕ್ಕೆ ಸ್ವಲ್ಪ ಬಟ್ಟೆ ಹಸಿ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಪಡ್ಡು ಹಾಕುವಾಗ ಪ್ಲೇನ್ ಪಡ್ಡು ಇದ್ದರೆ ತಿನ್ನೋಕೆ ಆಗೋದಿಲ್ಲ ರೀ. ಅದಕ್ಕೆ ನಾನು ಅದರಲ್ಲಿ ಕ್ಯಾರೆಟು ಸ್ವಲ್ಪ ಬೀನ್ಸ್ ಇವೆರಡು ಮನೇಲಿದ್ದಾವೆ. ಅದಕ್ಕೆ ಇವೆರಡು ಸ್ವಲ್ಪ ಹೆಚ್ಚಿ ಹಾಕಿದ್ದೀನಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಹೆಸರು ಬೇಳೆ ಮತ್ತು ಉದ್ದಿನ ಬೇಳೆ ಹಾಕಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಇಲ್ಲ, ಕರಿಬೇವು ಐತೆ, ಅದನ್ನು ಹೆಚ್ಚೋದು ನಾನು ಮರ್ತೋಗ್ಬಿಟ್ಟಿದ್ದೀನಿ. ಇವಾಗ ವಿಡಿಯೋ ನೋಡಿ ನೆನಪು ಬರಾಗತ್ತೈತೆ ಕರಿಬೇವು ಹಾಕಿಲ್ಲಲ್ಲ ಅದರಲ್ಲಿ ಅಂತ. ಇನ್ನು ಇದನ್ನೆಲ್ಲ ಚೆನ್ನಾಗಿ ಕಲಸಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ. ಯಾಕೆಂದರೆ ಉಪ್ಪು ಕರಿಗೆ ಅದಕ್ಕೆಲ್ಲ ಮಿಕ್ಸ್ ಆಗಲಿ ಹಿಟ್ಟಲ್ಲಿ ಅಂತ. ಇನ್ನು ಪಡ್ಡು ತೊಗೊಂಬಂದು ನಾನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಯಜಮಾನ್ರು ಇದ್ದರು. ನಾನು ಕರೆಕ್ಟು ಟಿಫಿನ್ ಮಾಡೋ ಟೈಮಲ್ಲಿ ಇಲ್ಲ ಹೊರಗಡೆ ಏನನ್ನ ಮಗಳು ಕೊಟ್ಟ ರಂಗೋಲಿ ಏನನ್ನ ಹಾಕ್ಸೋದಿದ್ರೆ ಹೊರಗಡೆ ಹೋಗೋ ಟೈಮ್ಗೆ ಎದ್ದು ಬಿಡ್ತಾರೆ. ಯಾಕೆಂದರೆ ನಾನು ಏನಾರ ರಂಗೋಲಿ ಏನನ್ನ ಹಾಕ್ಸ್ತಿದ್ದೀನಿ ಅಂದರೆ ಒಳಗಡೆ ಬರೋದಿಲ್ಲ. ಅವರು 7 ಗಂಟೆ ಮೇಲೆ ಎದ್ದೇಳ್ತಾರೆ. ಎದ್ದು ಪ್ರೇಯರ್ ಮಾಡಿದ್ದಾರೆ. ಇನ್ನು ಅವ್ರಿಗೆ ನೀರು ಕಾಫಿ ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟು ಪಡ್ಡು ಹಾಕ್ತಿದ್ದೀನಿ. ಪಡ್ಡು ಹಾಕಿ ಹಾಸಿಗೆ ತೆಗೆದುಬಿಟ್ರೆ 2 ಕೆಲಸ ಆಗಿಬಿಡ್ತಾವಲ್ಲ ಅಂತ ಅಂದ್ಕೊಂಡಿದ್ದೀನಿ. ಪಡ್ಡು ಹಾಕಿದ್ಮೇಲೆ ರೀ ಉರಿ ಕಡಿಮೆನೇ ಇಡ್ತೀನಿ ನಾನು, ಜಾಸ್ತಿ ಉರಿ ಇಡೋದಿಲ್ಲ. ಯಾಕೆಂದರೆ ಒಳಗಡೆ ಪಡ್ಡು ಬೆನೆಯೋದೇ ಇಲ್ಲ. ಒಬ್ಬೊಬ್ಬರು ಫಾಸ್ಟ್ ಇಡ್ತಾರೆ, ಫಾಸ್ಟ್ ಇಡಬಾರ್ದು. ಯಾಕೆಂದರೆ ನಾವೇನೋ ಹಿಂಗೆ ಸೊಪ್ಪು ಅಥವಾ ಕ್ಯಾರೆಟ್ ಅಂಥವೇನೋ ಹಾಕಿದಾಗ ಒಳಗೆ ಬೆನೆಯೋದಿಲ್ಲ. ಹಿಂಗೆ ಸ್ಲೋ ಇಟ್ಟರೆ ಬೇಸ್ ಚೆನ್ನಾಗಿ ಬೆನೀತಾವೆ ಒಳಗಡೆ. ಮಕ್ಕಳೂ ಉಂಡ್ರೆ ಅವ್ರಿಗೇನು ತೊಂದರೆ ಆಗೋದಿಲ್ಲ, ಚೆನ್ನಾಗಿ ಡೈಜೆಷನ್ ಆಗ್ತೈತೆ. ಸರಿ ರೀ, ಪಡ್ಡು ಹಾಕಿದಾದ್ಮೇಲೆ ನಾನು ಹಾಸಿಗೆ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಹಾಸಿಗೆ ಹಾಕೋದೊಂದು ಲೆಕ್ಕ ಆದರೆ ತೆಗಿಯೋದು ಇನ್ನೊಂದು ಲೆಕ್ಕ. ಅದು ತೆಗ್ದಿಲ್ಲ ಅಂತಂದರೆ ಒಂಥರ ಅನ್ನಿಸ್ತದೆ. ಹಾಸಿಗೆ ತೆಗಿಯೋಕ್ಕಿಲ್ಲ, ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಅನ್ನಿಸ್ತದೆ, ನನಗೆ ಅನ್ನಿಸ್ತದೆ. ನಿಮಗೆ ಹಂಗೆ ಅನ್ನಿಸ್ದಾಗ ಗೊತ್ತಿಲ್ಲ, ಆದರೆ ನನಗಂತ ಹಂಗೆ ಅನ್ನಿಸುತ್ತಾ. ಇನ್ನು ಪಡ್ಡು ಇನ್ನು ಹಾಸಿಗೆ ತೆಗಿಯೋಕ್ಕಿಲ್ಲ ರೀ. ಪಡ್ಡು ಸ್ವಲ್ಪ ಮೇಲೆಲ್ಲ ಹಿಟ್ಟೆಲ್ಲ ಬೆಂದಿತ್ತು. ತಿರು ಹಾಕ್ಕೊತಾ ಇದ್ದೀನಿ. ನನಗೆ ನಿಜ ರೀ ದೋಸೆ ಪಡ್ಡು ಇಡ್ಲಿ ಅಂದರೆ ಇಂಟ್ರೆಸ್ಟ್. ತಿನ್ನೋಕ್ಕೆ ಮತ್ತು ಮಾಡೋಕೆ ಅಂದ್ಕೊಂಡಿರಿ, ತಿನ್ನೋಕೆ ಇಂಟ್ರೆಸ್ಟ್. ಆದರೆ ನನಗೆ ಹಾಕೋಕ್ಕೆ ಇಷ್ಟ ಇಲ್ಲ. ಹಾಕಿದಾಗಂತೂ ಬೇಸ್ ತೃಪ್ತಿಯಾಗಿ ಉಣ್ತೀನಿ ರೀ. 3 ಒಪ್ಪತ್ತು ಇಟ್ರೂ ಉಣ್ತೀನಿ. ನಮ್ಮ ಯಜಮಾನ್ರು ಉಣ್ಣೋದಿಲ್ಲ. ಅವ್ರ ಸಲುವಾಗಿನಾಗಲಿ ನಾನು ಬೇರೆ ಏನನ್ನ ಸ್ವಲ್ಪ ಮಾಡ್ಕೋಬೇಕಾಗ್ತೈತೆ. ಇವಾಗೆಲ್ಲ ಯಾವಾಗೂ ಅಷ್ಟವರು ಉಣ್ಣೋದೇ ಇಲ್ಲ. ಇನ್ನು ಪಡ್ಡು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಫಸ್ಟಿಗೆ ನನಗೆ ಹಿಂಗೆ ಪಡ್ಡು ಹಾಕೋಕ್ಕೆ ಬರ್ತಿದ್ದಿಲ್ಲ. ನಾನು ಇಷ್ಟು ಚಿಕ್ಕವಳಿದ್ದಾಗಂತೂ ನಾನು ಇಂಥ ಬೇಸ್ ಪಡ್ಡುಗಳು ಹಾಕ್ಕೊಂಡು ಉಂಡಿದ್ದ ದಿನವೇ ಇಲ್ಲ. ಯಾಕೆಂದರೆ ಅವಾಗ ಅಮ್ಮನೂ ಮನೇಲಿ ಇರ್ತಿದ್ದಿಲ್ಲ. ಅವಾಗ ಅಮ್ಮ ಒಬ್ಬರೇ ಕೆಲ್ಸಕ್ಕೆ ಹೋಗ್ತಿದ್ರು. ಅಮ್ಮನ ನಮಗೆ ಅಡುಗೆ ಮಾಡಿಟ್ರೆ ಇನ್ನು ಅಮ್ಮನ ದುಡಿಮೆ ಕಷ್ಟ ಆಗ್ತಿತ್ತು. ಅಮ್ಮ ದುಡಿದಿಲ್ಲ ಅಂದರೆ ನಮ್ಮ ಮನೆ ನಡೆಯೋದು ಕಷ್ಟ ಆಗ್ತಿತ್ತು. ಸೊ ಹಂಗಂತೇಳಿ ಅಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು. ಅಮ್ಮ ಕೆಲ್ಸಕ್ಕೆ ಹೋಗಿ ಬಂದಮೇಲೆ ಏನಂತ ತಿನ್ನೋಕ್ಕಿದ್ರೆ ಅದನ್ನೇ ಕೊಡ್ತಿದ್ರು, ಇಲ್ಲಾಂದರೆ ಏನನ್ನೊಂದು ಮಾಡ್ತಿದ್ರು. ಆದರೂ ನಮ್ಮ ಸಲುವಾಗಿ ನಮ್ಮ ತಾಯಿ ಭಾಳ ಕಷ್ಟಪಟ್ಟಿದ್ದಾಳೆ. ಆ ಕಷ್ಟದಲ್ಲಿ ನೋಡಿದರೆ ನನ್ನ ಮಕ್ಕಳು ಅಷ್ಟೇನು ಕಷ್ಟಪಟ್ಟಿಲ್ಲ ಅನ್ನಿಸ್ತೈತೆ. ನಮ್ಮ ತಾಯಿ ಕೆಲ್ಸಕ್ಕೆ ಹೋಗಿ ಮನೆಗೆ ಬರೋಷ್ಟರಲ್ಲಿ ನಾವು ಕಟ್ಟೆಗಳಿಗೆ ಕೂತ್ಕೊತಿದ್ದೀವಂತ್ರಿ. ಪ್ರತಿಯೊಂದು ತಾಯಿಯವ್ರ ಮನೆಗೆ ಬೇಗ ಬರ್ತಿದ್ರಂತೆ. ನಮ್ಮಮ್ಮ ಅಂತೂ ಬೇಗ ಬರ್ತಿದ್ದಿಲ್ಲಂತೆ. ನಮ್ಮಮ್ಮನ ಸಲ ಅಂತ ಕಟ್ಟೆ ಕೂತ್ಕೊತಿದ್ವಿ. ನಮ್ಮ ತಾಯಿ ಇವಾಗೂ ನೆನಪು ಮಾಡ್ತಾರೆ ಅದನ್ನು, ಇಷ್ಟು ಕಷ್ಟಪಟ್ಟಿದ್ದೀರಿ ನೀವು ಅಂತ. ನಿಜವಾಗಿ ನಾವು ಭಾಳ ಕಷ್ಟಪಟ್ಟಿದ್ವಿ. ಆದರೆ ನಾವು ಚಿಕ್ಕವರಿದ್ದಾಗ ಪಟ್ಟಂಥ ಕಷ್ಟ ನೆನೆಸ್ಕೊಂಡ್ರೆ ಇವಾಗೇನು ಕಷ್ಟ ಇಲ್ಲ, ಅಷ್ಟು ಚೆನ್ನಾಗಿದ್ದೀವಿ. ಅವಾಗೆ ಕಷ್ಟ ನೆನೆಸ್ಕೊಂಡ್ರೆ ಇವಾಗೇ ಇಷ್ಟು ಚೆನ್ನಾಗಿದ್ದೀವಿ ಅಂದರೆ ಇನ್ನು ಮುಂದೆ ಇನ್ನೂ ಚೆನ್ನಾಗಿರ್ತೀವಿ ಅಂತ ಅರ್ಥ. ಹೌದಿಲ್ಲ ರೀ? ಕಷ್ಟಪಡೋರು ಮುಂದೆ ಚೆನ್ನಾಗಿರ್ತಾರೆ. ಇವಾಗ ಸುಖವಾಗಿದ್ದವರು ಮುಂದೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ನಾವಂತೂ ನಮ್ಮ ಚಿಕ್ಕವರಿದ್ದಾಗ ಬಚ್ಪನಲ್ಲಿ ಭಾಳ ಕಷ್ಟಪಡ್ತೀವಿ. ಇವಾಗ ಅದಕ್ಕೆ ದೇವರು ನಮಗೆ ಒಳ್ಳೆ ಯಜಮಾನ್ರನ್ನ ಕೊಟ್ಟಾರ, ಒಳ್ಳೆ ಮಕ್ಕಳನ್ನ ಕೊಟ್ಟಾರ, ಒಳ್ಳೆ ಫ್ಯಾಮಿಲಿ ಕೊಟ್ಟಾರ. ನನಗೆ ನನ್ನ ಅರ್ಥ ಮಾಡ್ಕೊಳೋ ಫ್ಯಾಮಿಲಿ ನನಗೆ ಕೊಟ್ಟಿದ್ದಾರೆ. ಓಕೆ ರೀ, ಕಸ ಎಲ್ಲ ಬಳ್ಕೊಂಡೆ. ನೆಕ್ಸ್ಟು ಮಕ್ಕಳಿಗೆ ನಮ್ಮ ಯಜಮಾನ್ರು ಸ್ನಾನ ಮಾಡಿಸಿ ಕಳ್ಸೋಕ್ಕಿಲ್ಲ. ಇನ್ನು ನಮ್ಮ ಮಕ್ಕಳಿಗೆ ಮೈ ಒರೆಸ್ತಿದ್ದೀನಿ, ನಾನೇ ಮಾಡಿಸ್ತಿದ್ದೀನಿ. ನಾನು ಬೇರೆ ಕೆಲಸ ಮಾಡ್ಕೊತಿದ್ದೆ. ಅದಕ್ಕೆ ನಮ್ಮ ಯಜಮಾನ್ರನ್ನ ಮಗಳಿಗೆ ಸ್ಕೂಲಿಗೆ ಟೈಮ್ ಆಗುತ್ತಾ, ಅರ್ಜೆಂಟ್ ಮತ್ತು ಮಗಳು ಏನು ತಿನ್ಲಾರಂಗೆ ಉಣ್ಲಾರಂಗೆ ಹೋಗ್ಬಿಡ್ತಾಳೆ ಅಂತ ಅವ್ರ ಟೆನ್ಷನ್ನು. ಉಣ್ಣೋದೇನು ಉಂಡಿದಳ್ರಿ, ಇನ್ನು ಉಳ್ದಿದ್ದ ಕೆಲಸ ಇರ್ತಾವಲ್ರಿ, ಪ್ರೇಯರ್ ಮಾಡೋದು ಅದೆಲ್ಲ. ನಮ್ಮ ಮನೆಯಲ್ಲಿ ಕಂಪಲ್ಸರಿ ಪ್ರೇಯರ್ ರೀ. ಏನು ಮಾಡ್ತೀವಿಲ್ಲ ಗೊತ್ತಿಲ್ಲ, ಕಂಪಲ್ಸರಿ ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಪ್ರೇಯರ್ ಮಾಡ್ತೀವಿ. ನಾನು ಪ್ರೇಯರ್ ಮಾಡ್ಕೊತೀನಿ, ನಮ್ಮ ಮಕ್ಕಳನ್ನೂ ಪ್ರೇಯರ್ ಮಾಡ್ಸೋಕೆ ಹೇಳ್ತೀವಿ ರೀ. ಮಾಡ್ಸೋಕಂದರೆ ಅವ್ರು ಮಾಡೋಕೆ ಹೇಳ್ತೀವಿ. ನಮ್ಮ ದೊಡ್ಡ ಮಗಳು ಏನು ಮಾಡ್ತಾಳೆ,
ನಮ್ಮ ಚಿಕ್ಕ ಮಗಳು ಸ್ವಲ್ಪ ಮಾಡೋದಿಲ್ಲ, ಅಳ್ತಾಳೆ. ಆದರೆ ಹೇಳಿಕೊಡ್ತೀನಿ ಹೆಂಗೆ ಮಾಡೋದು ಅಂತ, ಸ್ವಲ್ಪನೇ ಹೇಳ್ಕೊಡ್ತೀನಿ. ಮತ್ತು ಪ್ರೇಯರ್ ಜಾಸ್ತಿ ಹೇಳ್ಕೊಡ್ರಿ, ಇನ್ನು ಮಾಡೋ ಮಕ್ಳನ್ನ ಇನ್ನು ಮಾಡೋದಿಲ್ಲ ಅಂಥೇಳಿ ಸ್ವಲ್ಪನೇ ಪ್ರೇಯರ್ ಹೇಳ್ಕೊಡ್ತೀನಿ. ಇನ್ನು ನನ್ನ ಮಗಳನ್ನ ರೆಡಿ ಮಾಡಿಸಿ ತಾನು ಪ್ರೇಯರ್ ಮಾಡಿದ್ಲು ರೀ. ಇನ್ನು ನಾನು ಸ್ವಲ್ಪ ಹೊರಗಡೆ ಕುಂತು ನೀರು ಕುಡ್ದೆ ರೀ. ನೀರು ಕುಡಿದ್ರೆ ಸ್ವಲ್ಪ ನನಗೆ ಸಮಾಧಾನ. ಅದನ್ನು ನಿಂತು ನೀರು ಕುಡಿದ್ರೆ ನನಗೆ ಅಷ್ಟೇನು ಅನಿಸಲ್ಲ. ಹಿಂಗೆ ಹೊರಗಡೆ ಹೋಗಿ ಹಿಂಗೆ ಬೇಸ್ ಚೆನ್ನಾಗಿ ಕಟ್ಟೆ ಮೇಲೆ ಕುತ್ಕೊಂಡು ಸ್ವಲ್ಪ ದೊಡ್ಡ ಉಸಿರು ತಗೊಂಡು ದೊಡ್ಡ ಉಸಿರು ಹೊರಗೆ ಬಿಟ್ಟು ನೀರು ಕುಡಿಬೇಕಂದ್ರೆ ನನಗೆ ಇಷ್ಟ. ಅದಕ್ಕೆ ನಾನು ಹೊರಗಡೆ ಕುಂತು ನೀರು ಕುಡಿದು ಇನ್ನು ನೆಕ್ಸ್ಟು ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರೋಣ ಅಂಥೇಳಿ ಆ ಕಡೆ ನಮ್ಮ ಮೈದ್ನವ್ರ ಮಂತಕ್ಕೆ ಹೋಗ್ತಿದ್ದೆ. ಆದರೆ ನಮ್ಮ ಮೈದ್ನವರು ಹೋಗ್ಬಿಟ್ಟಿದ್ದಾರಂತೆ. ಏನೋ ನಾವು ಕಳಿಸಲ್ಲ ಅಂತ ಅಂದ್ಕೊಂಡು ಅವ್ರು ಹೋಗ್ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಅವ್ರು ಬಿಟ್ಟು ಹೋಗಲ್ಲ, ಏನೋ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇನ್ನು ನಮ್ಮ ಯಜಮಾನ್ರು ಹೇಳೋಕ್ಕಿಲ್ಲ. ಇನ್ನು ಅವರು ಸ್ನಾನಕ್ಕೆ ಹೋಗಿದ್ದರು. ಇರಲಿ ಬಿಡು, ಇವತ್ತೇನು ಕಳಿಸ್ತಿ, ರಜೆ ಮಾಡಿಸ್ಬಿಡು ಅಂದರು. ಇಲ್ಲ, ರೆಡಿ ಆಗಿಬಿಟ್ಟಿದ್ದಾಳೆ ರೀ, ಹೋಗ್ಲಿ ಬಿಡ್ರಿ, ಮತ್ತೆ ಮನೆಗಿದ್ದು ಎಲ್ಲಿಗ ಅಂತ. ನಮ್ಮ ಮಕ್ಕಳಲ್ಲಿರೋ ಒಂದು ಸ್ಪೆಷಾಲಿಟಿ ಏನಂದರೆ ರೀ, ನಮ್ಮ ಸೃಷ್ಟಿ ಮನೆ ಬಿಟ್ಟು ಹೊರಗೆ ಹೋಗ್ಬೇಕಂದ್ರೆ ಭಯ ಬೀಳ್ತಾಳ, ನಮ್ಮ ಕಾರುಣ್ಯ ಮನೆಗಿರ್ಬೇಕಂದ್ರೆ ಭಯ ಬೀಳ್ತಾಳೆ ರೀ. ಇದೇ ಇವರಿಬ್ಬರು ಸ್ಪೆಷಾಲಿಟಿ. ಇನ್ನು ನಮ್ಮ ಯಜಮಾನ್ರು ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಹೋದರು. ಇನ್ನು ಅಷ್ಟವ್ರಿಗೆ ಏನು ಮಾಡೋದಂತೇಳಿ ಪಾತ್ರೆ ಎಲ್ಲ ಹೊರಗೆ ಹಾಕ್ಕೊಂಡು ಮುಸುರೆ ಎಲ್ಲ ತೆಗೆದು ಪಾತ್ರೆಗೆ ನೀರು ಹಾಕ್ಕೊಳ್ಳೋಣ ಅಂತ ಹೊರಗೆ ಇಟ್ಕೊಂಡಿದ್ದೀನಿ. ಇನ್ನು ನಮ್ಮ ಯಜಮಾನ್ರು ಅವಾಗ ಬಂದಿದ್ದಿಲ್ಲ. ಇನ್ನು ಪಾತ್ರೆ ಎಲ್ಲ ಅರ್ಧ ಕೆಳಗೆ ಹಾಕ್ಕೊಂಡಾದ್ಮೇಲೆ ಬಂದರು ಅವರು. ಇನ್ನು ಒಳಗಡೆ ಅನ್ನಕ್ಕೆ ಇಟ್ಟಿದ್ದೀರಿ. ಇನ್ನು ಮಧ್ಯಾಹ್ನಕ್ಕೆ ಬೇಕಲ್ವಾ ಊಟಕ್ಕೆ ನಮ್ಮ ಯಜಮಾನ್ರಿಗೆ, ಅದಕ್ಕೆ ಇನ್ನು ಅನ್ನ ಒಳಕ್ಕೆ ಇಟ್ಟಿದ್ದೆ. ಇನ್ನು ಅದನ್ನು ಗಂಜಿ ಬಸಿ ಅನ್ನಂತ ಬಂದಿದ್ದೀನಿ. ಅನ್ನ ನೋಡಿದ್ರೆ ಫುಲ್ ಮೆತ್ತಗಾಗ್ಬಿಟ್ಟಿದೆ. ಬಿಸಿ ಇದ್ದರೆ ಮಾತ್ರ ಮೆತ್ತನನ್ನ ಉಣ್ಣೋಕ್ಕಾಗ್ತೈತಪ್ಪ. ಅನ್ನ ಏನಾರ ಮೆತ್ತಗಿದ್ದಿದ್ದು ಮಧ್ಯಾಹ್ನ ಹೊತ್ತು ಇಲ್ಲ ತಣ್ಣಗಾದ್ಮೇಲೆ ಉಣ್ಬೇಕಂದ್ರೆ ಆಗೋದೇ ಇಲ್ಲ. ಆದ್ರೂ ಇವತ್ತು ನಮ್ಮ ಯಜಮಾನ್ರೆ ಹೆಂಗೆ ಮಧ್ಯಾಹ್ನ ಉಣ್ಣೋಕೆ ಇಟ್ಟಿದ್ದೀನಿ, ಅದು ಮುಗಿಯೋಕ್ಕಿಲ್ಲ. ಇನ್ನು ಹೊರಗಡೆ ಬಂದು ಪಾತ್ರೆ ತೊಳ್ಕೊತಾ ಇದ್ದೀನಿ ರೀ. ಪಾತ್ರೆ ಇವತ್ತು ಸ್ವಲ್ಪನೇ ಇದ್ದಾವಪ್ಪ, ಇದಕ್ಕಂದರೆ ಪಡ್ಡು ಹಾಕಿದ್ದೀನಲ್ವ, ಚಟ್ನಿ ಮಾಡಿದ್ದೀನಿ, ಅದಕ್ಕೆ ಸ್ವಲ್ಪ ಆಗ್ಯಾವ. ಇಲ್ಲ ಬೇರೆ ಅಡುಗೆ ಏನಾರ ಮಾಡ್ಕೊತಿದ್ರೆ ಸ್ವಲ್ಪ ಪಾತ್ರೆನೂ ಜಾಸ್ತಿ ಆಗ್ತಿದ್ವು. ಇನ್ನೊಂದು ಏನಂದರೆ ಇವತ್ತಿನ ನಾವು ಟಿಫಿನೇ ಮಾಡಿಲ್ಲ, ಪಾತ್ರೆ ತೊಳೆಯೋಕೆ ಕುಂತ್ಬಿಟ್ಟಿದ್ದೀನಿ. ಇನ್ನು ನಮ್ಮ ಯಜಮಾನ್ರು ಪ್ರೇಯರ್ ಮುಗ್ದೈತೆ, ಕರಿತಾ ಇದ್ದಾರೆ. ನಾನು ಬೇಗ ಪಾತ್ರೆ ತೊಳಿತಿದ್ದೀನಿ. ಈ ಪಾತ್ರೆ ಬಿಟ್ಟು ಮತ್ತೆ ಹೋಗಿ ಊಟ ಮಾಡಿ ಟಿಫಿನ್ ಮಾಡಿ ಮತ್ತೆ ಮಾಡಬೇಕಂದ್ರೆ ಆಗೋದೇ ಇಲ್ಲ. ಅದಕ್ಕೆ ನಾನು ಬೇಗ ಆ ಕೆಲಸ ಮುಗಿಸ್ಕೊಂಡು ಇನ್ನು ಟಿಫಿನ್ ಮಾಡೋಕ್ಕೆ ಬಂದಿದ್ದೀನಿ. ಪಡ್ಡು ಮಾಡಿದ್ದೀನಿ ರೀ. ನಾನು ಅಂದಲ್ರಿ ಪಡ್ಡು ಅವೆಲ್ಲ ಅಂದರೆ ಸ್ವಲ್ಪ ಇಂಟ್ರೆಸ್ಟ್. ಒಂದು 5 ಎಕ್ಸ್ಟ್ರಾ ಹೋಗ್ಬಿಡ್ತಾವೆ ರೀ, ಸ್ವಲ್ಪ ಉಣ್ಣೋದು. ಹಿಂಗೆ ಪಡ್ಡು ಏನನ್ನ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಉಂಡುಬಿಡ್ತೀನಿ ನಾನು. ಏನೋ ಅಷ್ಟು ಇಂಟ್ರೆಸ್ಟ್ ನನಗೆ. ಇವಾಗೆಲ್ಲ ನಾನು ಸಣ್ಣವಳಿದ್ದಾಗಿಂದ ನನಗೆ ಇಂಟ್ರೆಸ್ಟ್. ನನ್ನ ಯಜಮಾನ್ರು ಇಲ್ಲ, ಲಿಮಿಟೆಡಾಗಿ ತಿಂತಾರೆ. ನಾನಾಗಲಿ ನಮ್ಮ ತಂಗಿ ಆಗಲಿ ಇಷ್ಟದಿಂದ ಬೇಸ್ 3 ಒಪ್ಪತ್ತಾದರೂ ಹೊಡಿತೀವಿ ಇದನ್ನು. ಇನ್ನು ನಮ್ಮ ಗುಂಡಮ್ಮ ನೋಡ್ರಿ ಎಷ್ಟು ಚೆನ್ನಾಗಿ ಆಡ್ಕೆ ಅಂತ ಇದ್ದಾಳೆ. ನಾವಿದ್ದೀವಂದರೆ ಅಸಲ ನಮ್ಮನ್ನು ಬಿಟ್ಟು ಮಾತ್ರ ಹೋಗಲ್ಲ ರೀ ನಮ್ಮ ಮಗಳು. ಆಹಾ, ಪಡ್ಡು ಭಾಳ ಚೆನ್ನಾಗಿ ಟೇಸ್ಟಿಯಾಗಿ ಆಗಿಬಿಟ್ಟವೆ. ಬರ್ರಿ, ಹೌದು, ಎಲ್ಲರೂ ಟಿಫಿನ್ ಮಾಡನ್ರಿ. ನೀವೇನು ಮಾಡಿರಿ ಟಿಫಿನ್? ನಾವಂತೂ ಪಡ್ಡು, ಸ್ಪೆಷಲ್ ಪಡ್ಡು ಮಾಡಿ ಅದರಲ್ಲಿ ಚಟ್ನಿ ಮಾಡಿದ್ದೀವಿ, ಶೇಂಗಾ ಚಟ್ನಿ. ಇನ್ನೊಂದು ನಮ್ಮ ಮಕ್ಕಳಿಗೆ ನೀರು ಚಟ್ನಿ ಹಾಕಿ ಸ್ವಲ್ಪ ಭಾಳ ನೀರು ಹಾಕಿ ಒಂದು ಬಟ್ಲದಾಗ ಅದ್ರಾಗ ಸ್ವಲ್ಪ ಚಟ್ನಿಯಾಗಿ ಕಲಸಿಟ್ಟಿದ್ದೆ. ನೋಡಿದ್ರೆ ಅವ್ರ ಚಟ್ನಿ ಸ್ವಲ್ಪ ಉಂಡಿದ್ದಾರೆ, ಇನ್ನು ಉಳ್ದಿದ್ದ ಚಟ್ನಿ ಎಲ್ಲ ನನಗೆ ಉಳಿದೈತೆ. ಏನು ಮಾಡಬೇಕು, ನನ್ನ ಮಕ್ಕಳಿಗೆ ಉಂಡರಲ್ಲ, ನಾನೇನು ಇನ್ನು ಹಂಗೆ ಇಡೋದು. ನಮ್ಮ ಮಕ್ಳಿಗೆ ನೀರು ಚಟ್ನಿ ಹಾಕಿ ನಾನು ಒಳ್ಳೆ ಚಟ್ನಿ ಉಂಡ್ರೆ ಚೆನ್ನಾಗಿರಲ್ಲ ಅಂಥೇಳಿ ನೀರು ಚಟ್ನಿ ಉಂಡು ಆಮೇಲೆ ಸ್ವಲ್ಪ ಗಟ್ಟಿ ಚಟ್ನಿ ಹಾಕ್ಕೊಂಡಿದ್ದೀನಿ. ಟಿಫಿನ್ ಮುಗಿಯೋಕ್ಕಿಲ್ಲ ರೀ, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟೆ. ಬಂದಾದಮೇಲೆ ನನಗೆ ಸ್ವಲ್ಪ ಟೈಮ್ ಐತೆ ಆಸ್ಪತ್ರೆಗೆ ಹೋಗೋದೇನೋ ಅಂತ ಅನ್ನಿಸ್ತು. ಅದಕ್ಕೆ ನಾನು ಬಟ್ಟೆಗಳು ಮಡ್ಚಾವಿದ್ರೆ ಅವನ್ನೆಲ್ಲ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ. ನಾನು ಇನ್ನೂ ಬಟ್ಟೆ ಕೆಳಗೆ ಹಾಕಿಲ್ಲ. ನಮ್ಮ ಸೃಷ್ಟಿ ಬಂದು ಬಟ್ಟೆ ಮಡಿಸ್ತಾ ಇದ್ದಾಳೆ ರೀ. ನನಗೆ ಗೊತ್ತೇ ಇಲ್ಲ ನಮ್ಮ ಸೃಷ್ಟಿ ಇಷ್ಟು ಚೆನ್ನಾಗಿ ಬಟ್ಟೆ ಮಡಚುತ್ತಾಳೆ ಅಂತ. ನೋಡಿದಾಗ ಇವಾಗ ಗೊತ್ತಾಗ್ತೈತೆ ಎಷ್ಟು ಚೆನ್ನಾಗಿ ನನ್ನ ಮಗಳು ಬಟ್ಟೆ ಮಾಡಿಸ್ತಾಳಲ್ಲ ಅಂತ. ನನಗೆ ಅನಿಸೋ ಮಟ್ಟಿಗೆ ಪ್ಯಾರಿ ಮಾಡಿಸ್ತಾಳೆ ರೀ, ಅದನ್ನು ನೋಡಿ ಕಲ್ತಿದ್ದಾಳೇನೋ ಅನಿಸ್ತೈತೆ. ನೋಡಿರಿ ಎಷ್ಟು ಚೆನ್ನಾಗಿ ನನ್ನ ಮಗಳು ಬಟ್ಟೆ ಮಡಚಿದ್ದಾಳೆ. ಚೆನ್ನಾಗಿ ಮಡಚಿದ್ದಾಳೆ, ಓದಿಲ್ಲ ರೀ. ಮತ್ತು ಚೆನ್ನಾಗಿ ಮಡಚಿಲ್ಲ ಅಂತ ಹೇಳ್ಬೇಡ್ರಿ, ನನ್ನ ಸಲುವಾಗಿ ಏನಾಗಲಿ ಪಾಸಿಟಿವ್ ಕಮೆಂಟ್ ಕೊಡ್ರಿ ನೀವು. ನಿಜ ನನ್ನ ಮಗಳು ಚೆನ್ನಾಗೇ ಮಡಚಿದ್ದಾಳೆ ನನ್ನ ಹೋಲಿಸಿದ್ರೆ ಆ ಏಜಲ್ಲಿ. ಇನ್ನೆಲ್ಲ ಬಟ್ಟೆಗಳು ಮಡಚಿಬಿಡ್ತೀನಿ. ಬಟ್ಟೆ ಒಗೆಯೋಕ್ಕಿಲ್ಲ ರೀ, ಬಟ್ಟೆ ಮಡಚಿದ್ರೆ ಜಲ್ದಿ ಒಳ್ಳೆಯದು ಕ್ಲೀನ್ ಅನ್ನಿಸ್ತೈತೆ. ಇಲ್ಲಿ ನೋಡಿ ನಾನು ಬಟ್ಟೆ ಒಗೆದು 2 ದಿನ ಆಗೈತೆ, ಬಟ್ಟೆನೇ ಮಡಚಿಲ್ಲ. ಅದಕ್ಕೆ ಬಟ್ಟೆ ಎಲ್ಲ ಒಂಥರ ಮುದ್ದೆ ಥರ ಆಗಿಬಿಟ್ಟವೆ, ಒಗಿಲಾರ್ದು ಬಟ್ಟೆ ಥರ. ಏನು ಮಾಡಬೇಕು, ಮಡ್ಚೋಣ ಅನ್ಕೊಂತೀನಿ, ನನಗೆ ಮಡ್ಚೋಕೆ ಮನಸ್ಸೇ ಬರೋಲ್ಲ. ಟೈಮ್ ಇದ್ದಾಗ ಇರಲಿ ಬಿಡು ಇನ್ನೊಂದು ಸರಿ ಮಡ್ಚೋಣ ಅನ್ನಿಸ್ತೈತೆ. ಹಿಂಗೆ ಅನಿಸಿದ್ರೂ ಮಾಡಬೇಕಲ್ಲ, ಏನೋ ನನಗೆ ಅವಾಗ ಅನಿಸೋದಿಲ್ಲ. ಮಡ್ಚಿದ್ಮೇಲೆ ನಾನು ಮಡ್ಚೋಕೆ ಕುಂತಾಗ ಅನ್ನಿಸ್ತೈತೆ, ಅಯ್ಯೋ ಮಡ್ಚಿದ್ರೆ ಇಷ್ಟೊತ್ತಿಗೆ ಆಗ್ಬಿಡ್ತಿತ್ತಲ್ಲ ಅಂತ.
ಇನ್ನು ಅರ್ಧ ಬಟ್ಟೆ ಮಡಚಿರಿ ಕಾಫಿ ಕುಡಿಬೇಕು ಅನ್ನಿಸ್ತು, ಕುಡಿದೆ. ಗೊತ್ತಲ್ರಿ ನಾನು ಹೆಂಗೆ ಕಾಫಿ ಕುಡಿತೀನಿ ಅಂತ, ಸ್ವಲ್ಪ ತಣ್ಣಗಾದ್ಮೇಲೆ ಕಾಫಿ ಕುಡಿಯೋದು. ಬಿಸಿಯಾಗಿ ಇದ್ದಿದ್ದು ಕಾಫಿ ನಾನು ಕುಡಿದ್ರೆ ಮತ್ತೆ ಅಯ್ಯೋ ಟೈಮಲ್ಲ 5 ನಿಮಿಷ ವೇಸ್ಟ್ ಆಗ್ಬಿಡ್ತೈತಲ್ಲ ಅಂತೇಳಿ ಇನ್ನು ಕಾಫಿ ತಣ್ಣಗಾದ್ಮೇಲೆ ಕಾಫಿ ಕುಡಿತೀನಿ. ಇನ್ನು ಬಟ್ಟೆ ಎಲ್ಲ ಮಡಚಿ ಬಟ್ಟೆ ತೆಗೆದಿಟ್ಟು ತೊಳೆದಿರುವ ಪಾತ್ರೆ ಸಹ ಬಾರ್ಲಾಕ್ಕೊಂತಿದ್ದೀನಿ, ಜೋಡಿಸ್ಕೊತಿದ್ದೀನಿ. ಇವತ್ತೇನೋ ನನಗೆ ಫುಲ್ ಎನರ್ಜಿ, ಫುಲ್ ಜೋಶ್ ಆಯ್ತಪ್ಪ ಕೆಲಸ ಮಾಡೋದ್ರಾಗ. ಇಲ್ಲಾಂದರೆ ಒಂದೊಂದು ದಿವಸ ನಾನು ಸಾಯಂಕಾಲ ಬಂದೇ ಇವೆಲ್ಲ ಮಾಡ್ಕೊಳೋದು, ಪಾತ್ರೆ ಎಲ್ಲ ತೆಗೆದಿಟ್ಕೊಳೋದು, ಬಟ್ಟೆನೂ ಸಾಯಂಕಾಲನೇ ಮಡ್ಚ್ಕೊಳೋದು. ಇವತ್ತು ಮಾತ್ರ ಸ್ವಲ್ಪ ಜಲ್ದಿ ಮಡ್ಚ್ಕೊತಾ ಇದ್ದೀನಿ. ಹಂಗಂತೇಳಿ ಕೆಲ್ಸಕ್ಕೇನು ಬೇಗ ಹೋಗಲ್ಲ, ಸ್ವಲ್ಪ ಲೇಟಾಗಿ ನಾನು ಕೆಲ್ಸಕ್ಕೆ ಹೋಗೋದು. ಅಲ್ಲಿ ಏನಾದ್ರು ಸರ್ ಬೈದಾಗ ಇಲ್ಲ ಸರ್ ಇನ್ನೊಂದು ಸರಿ ಬೇಗ ಬರ್ತೀನಿ ಅಂತೀನಿ. ಮತ್ತು ಒಂದು 2-3 ದಿನ ಆದಮೇಲೆ ಮತ್ತೆ ನಾನು ಹಂಗೆ ಮಾಡ್ತೀನಿ. ಇದಕ್ಕೇನು ನಮ್ಮ ಯಜಮಾನ್ರು ನೋಡಿದ್ರೆ ಎಷ್ಟು ಸರಿ ಹೇಳ್ತಾರೆ ಕರೆಕ್ಟ್ ಟೈಮಿಗೆ ಹೋಗು, ಯಾಕೆಂದರೆ ಅವ್ರು ಪದೇ ಪದೇ ಹೇಳಿದ್ರೆ ಒಳ್ಳೇದಲ್ಲ ಅಂತ. ಸರಿ ರೀ ಅಂತೀನಿ. ಮತ್ತು ನನಗೇನು ಅನಿಸುತ್ತೆ ನಾನು ಅದನ್ನೇ ಮಾಡ್ತಿದ್ದೀನಿ. ಇಲ್ಲ ನಾನು ಸಹ ಸ್ವಲ್ಪ ಚೇಂಜ್ ಆಗಬೇಕು, ಕರೆಕ್ಟ್ ಟೈಮ್ಗೆ ಕೆಲ್ಸಕ್ಕೆ ಹೋಗೋಕೆ ಟ್ರೈ ಮಾಡಬೇಕು ನಾನು. ಎದಕ್ಕಂದರೆ ಒಂದೊಂದು ಸರಿ ಅವ್ರಿನ್ನೂ ಯಾವಾಗಲೂ ಅದೇ ಪೀಸ್ ಇರ್ತೈತೆ ಅಂತ ಏನಿಲ್ಲ, ಯಾವಾಗೂ ಅವ್ರಿಗೂ ಸಿಟ್ಟು ಬರ್ಬೋದು, ಬಂದಾದಮೇಲೆ ಚೆನ್ನಾಗಿರಲ್ಲ. ಹೌದಿಲ್ಲ ರೀ. ಪಾತ್ರೆ ಎಲ್ಲ ಸ್ಟ್ಯಾಂಡಲ್ಲಿ ಜೋಡಿಸಿ ಆದಮೇಲೆ ರೀ ಇನ್ನು ಪ್ರೇಯರ್ ಮಾಡಿಕೊಂಡು ಬೈಬಲ್ ಓದ್ತಿದ್ದೀನಿ. ಬೈಬಲ್ ಓದಿದರೆ ನನ್ನ ಮೈಂಡ್ ಫ್ರೆಶ್ ಇರ್ತೈತೆ. ಇಲ್ಲಾಂದರೆ ನಾನು ಇಷ್ಟೆಲ್ಲ ಕೆಲಸ ಮಾಡಿ ನಾನು ದೇವ್ರಿಗೆ ಸಮಯ ಕೊಟ್ಟಿಲ್ಲ ಅಂದರೆ ವೇಸ್ಟ್ ಅಲ್ಲ, ಏನು ಪ್ರಯೋಜನ ಐತೆ ನಾನು ಇಷ್ಟೆಲ್ಲ ಕೆಲಸ ಮಾಡಿ ಅಂತ ಅನಿಸ್ತೈತೆ. ಪ್ರೇಯರ್ ಮಾಡಿ ಬೈಬಲ್ ಓದಿನಿ ಅಂದರೆ ನನಗೇನೋ ಭಾಳ ಸಂತೋಷ, ಫುಲ್ ಪೀಸ್ಫುಲ್ ಅನ್ನಿಸ್ತೈತೆ. ಆ ದಿನ ಎಲ್ಲ ನನಗೆ ಏನೋ ಕಾಮ್ ಅನ್ನಿಸ್ತೈತೆ ರೀ. ಬೈಬಲ್ ಓದಿ ಮತ್ತು ಪ್ರೇಯರ್ ಮಾಡಿ ಇನ್ನು ಹೊರಗಡೆ ಬಂದು ಜಡೆ ಹಾಕ್ಕೊತಿದ್ದೀನಿ ರೀ. ಸ್ವಲ್ಪ ಕೂದಲು ಹಸಿ ಇದ್ದಾವೆ, ಆದ್ರೂ ಪರವಾಗಿಲ್ಲ. ಇನ್ನು ಅತಿ ಆಗಿಬಿಟ್ಟೈತೆ ಟೈಮು. ಇನ್ನು ಇಲ್ಲೇ ಇದ್ದರೆ ಸಾರಿನ ಇನ್ನೊಂದು ದಿವಸ ಕೆಲ್ಸಕ್ಕೆ ಬರಬೇಡ ಅಂತಲೂ ಅಂದ್ಬಿಡ್ತಾರೆ ನನ್ನ. ಚೆನ್ನಾಗಿದ್ದಾವೆ ರೀ ನನ್ನ ಜಡೆ, ನನ್ನ ಕೂದಲ ಇದ್ರಕ್ಕಿಂತ ಭಾಳ ಚೆನ್ನಾಗಿದ್ದೀವಿ ರೀ. ಇವಾಗ ಒಂದು ಜಡೆ ಹಾಕ್ಕೊಂಡಿದ್ದೀನಲ್ವ, ಅಂಥವು ನಾನು 2 ಜಡೆ ಹಾಕ್ತಿದ್ವಂತೆ ರೀ. ಅಮ್ಮ ಎಲ್ಲರೂ ಹೇಳ್ತಾರೆ. ಇವಾಗ ಎಲ್ಲ ಡೆಲಿವರಿ ಆದಾಗಿಂದ, ಡೆಲಿವರಿಗಿಂತ ಮುಂಚೆಯಿಂದನೇ ನನಗೆ ಕೂದಲು ಹೋಗ್ತಿದ್ದವು. ಇವಾಗ ನೀರು ಚೆನ್ನಾಗಿಲ್ಲ ಮತ್ತು ನಾವು ತಗೊಳ್ಳೋ ಫುಡ್ ಸಹ ಚೆನ್ನಾಗಿಲ್ಲ ಅಲ್ವಾ, ಅದಕ್ಕೆ ಕೂದಲು ಜಾಸ್ತಿ ಹೋಗ್ತಿದ್ದಾವೆ. ಡೆಲಿವರಿಯಿಂದ ಅಂತ ಏನಿಲ್ಲ, ಆದರೆ ಹೋಗ್ತಿದ್ದಾವೆ ಎಲ್ಲರ ಕೂದಲೂ. ಒಳ್ಳೆ ಊಟ ತಗೋರಿ ನೀವು. ಮದುವೆ ಆದರೂ ಓಕೆ, ಮದುವೆ ಆಗಿಲ್ಲ ಅಂದರೆ ಕಷ್ಟ, ಹೌದಿಲ್ಲ. ಇನ್ನು ಜಡೆ ಹಾಕ್ಕೊಂಡು ಒಳಗಡೆ ಬಂದು ನನ್ನ ಮಗಳಿಗೆ ನಮ್ಮ ಮೊಸರು ತೊಗೊಂಡು ಬಾಮ್ಮ, ಅಪ್ಪಾಜಿ ಬಂದು ಮಧ್ಯಾಹ್ನ ಊಟ ಮಾಡ್ತಾರೆ ಅಂತೇಳಿ ನಾನು ಮೊಸರು ಕೊಟ್ಟಿದ್ದೀನಿ. ನನ್ನ ಮಗಳು ಸ್ಕೂಲಿಗೆ ಹೋಗಿನೂ ಮನೆಗೆ ಬಂದುಬಿಟ್ಟಿದ್ದಾಳೆ. ಚೆನ್ನಾಗಿದೆ ಅಂತೀರಿ ನನ್ನ ಮಗಳಿಗೆ ಸ್ಕೂಲು. ಎಲ್ಲ ಮಕ್ಕಳು ಅಳ್ತಾರೆ. ಫಸ್ಟ್ ಡೇ ನನ್ನ ಮಗಳು ಹತ್ತಲು, ನಾನು ನೆಕ್ಸ್ಟ್ ಡೇಯಿಂದ ತನಗೆ ರೂಢಿ ಆಗಿಬಿಡ್ತು. ಇನ್ನು ಬಾಯಿರಿ, ನನಗೂ ಕೆಲ್ಸಕ್ಕೆ ಟೈಮ್ ಆಗಿದೆ, ಹೋಗಿ ಬರ್ತೀನಿ. ನೀವೇನು ಕೆಲ್ಸಕ್ಕೆ ಹೋಗ್ತಿದ್ದೀರಿ ಕಮೆಂಟ್ ಮಾಡಿರಿ. ಹಾಗೆ ಹೋಗ್ತಾ ಒಂದು ಲೈಕ್ ಮಾಡಿರಿ, ಮರೆಯದೆ ನನ್ನ ವೀಡಿಯೋಸ್ ಹೇಗಿದ್ದೇವೆ ಅಂತ ಕಮೆಂಟ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ರಿ. ಓಕೆ ರೀ, ಬಾಯ್ ರೀ.